ರಿಯಾಕ್ಷನ್ಸು ಮುಖ್ಯಮಂತ್ರಿಗಳ ಕಡೆಯಿಂದ ಬಂದಿದೆ. ಅವರು ನನ್ನ ಬಗ್ಗೆ ಏನೋ ಮಾತಾಡಿದ್ದಾರೆ, ಇರಲಿ. ಬಟ್ ಅಬ್ರಾಮ್ ಹೇಳೋದು ಏನು ಅಂತ ಮುಖ್ಯಮಂತ್ರಿಗಳು ಇದರ ಹಿಂದೆ ಒಂದು ಸಲ ಮಾತಾಡಿದ್ದಾರೆ. ಎಲ್ಲ ಮಾಧ್ಯಮದವ್ರಿಗೂ ಅನ್ವಯಿಸದೇ ಇದ್ದರೆ ಒನ್ ಆಫ್ ದಿ ಮೇನ್ ಚಾನೆಲ್ಸ್ ನಮ್ಮ ಕರ್ನಾಟಕದಲ್ಲಿ ಅದನ್ನು ಅವ್ರು ಮಾತಾಡಿದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ಸಾಗಿ ಡಿಸ್ಕಸ್ ಮಾಡಿದ್ದಾರೆ. ಇದಕ್ಕಿಂದೆ 2 ಬಾರಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ನಾನು ಬರೀ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಅಬ್ರಾಮ್ ಅವ್ರು ಹೇಳಿದರೆ ಅದು ಸತ್ಯ ಬಿಡ್ರಿ. ಆಮೇಲೆ ಯಡಿಯೂರಪ್ಪನವ್ರ ಮೇಲೆ FIR ಆದಾಗ ಸದನದೊಳಗಡೆ ಅಬ್ರಾಮ್ ಹೇಳಿದಾರಲ್ಲ, ಇನ್ನೇನಂತೆ ಅಂತ ಹೇಳಿದವರು ಈಗ ಅವರಿಗೆ ನಾವು ಬ್ಲ್ಯಾಕ್ ಮೇಲರ್ ಆಗಿದ್ದೀವಿ. ಇರಲಿ, ಅವರು ಹೇಳ್ತಿದ್ದಾರೆ, ಅವರ ಬೆಂಬಲಿಗರು, ಅಭಿಮಾನಿಗಳು ಎಲ್ಲರೂ ಟ್ರೋಲು, ಟ್ವೀಟು, ಫೇಸ್ಬುಕ್ಕು ಯಾವ್ಯಾವ ರೀತಿಯಲ್ಲಿ ಬೇಕು ಬೈತಾವ್ರೆ. ಈ ಬೈದಾಗ ನನಗೆ ಬೇಜಾರಾಗ್ತಾಯಿಲ್ಲ, ನನ್ನ ನಗು ಬರ್ತಾಯಿದೆ ಅದು ನೋಡಿದಾಗ. ಈಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋತು ಬಿಟ್ಟಂಗೆ, ಸೋಲನ್ನು ಒಪ್ಕೊಬಿಟ್ಟಂಗೆ, ಅಭಿಮಾನಿಗಳಿಗೆ ನೋವಾದಂಗೆ ಎದೆ ಬಡ್ಕೊಂಡು ನನ್ನನ್ನು ಬಯೋ ರೀತಿ ಅನ್ನಿಸ್ತದೆ. ನನಗೆ ನಗು ಬರ್ತದೆ. ಇಡೀ ರಾಜ್ಯದ ಉದ್ದಲಗ ಅವರ ಅಭಿಮಾನಿಗಳು ಯಾರ್ಯಾರಿದ್ದಾರೋ ಎಲ್ರಿಗೂ ನೋವು ಬಂದಿದೆ. ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ, ಈ ನಮ್ಮ ರಾಜ್ಯದಲ್ಲಿ ಬುದ್ಧಿ ಇರೋ ಜನ ಇದ್ದಾರೆ, ಇಲ್ಲಿ ಮೇಲೆ ವರ್ಕ್ ಆಗೋವಂಥ ಜನ ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಅಂಥವರಿಗೆ ನಾನೇನು ಮಾಡಿದ್ದೀನಿ ಅನ್ನೋದು ಗೊತ್ತಾಗಿದೆ. ಈಗ ಇವತ್ತು ನಾನು ಬಂದಿರೋದು, ಅದು ಮುಂಚೆ ಈಗ ಒಂದು ರಿಯಾಕ್ಷನ್ ನಾನು ನೋಡಿದೆ ಮಾಧ್ಯಮದಲ್ಲಿ. ಇವತ್ತು ನಮ್ಮ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡಲ್ಲಿ KC ವೇಣುಗೋಪಾಲ್ ಅವರು ಹೇಳ್ತಾರೆ. KC ವೇಣುಗೋಪಾಲ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿದೆ ದಿ ಹಾನೆಸ್ಟಿ ಆಫ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ನಮಗೂ ಗೊತ್ತಿತ್ತು, ನಾವು ಆನೆಸ್ಟ್ ಅಂದ್ಕೊಂಡಿದ್ವಿ. ನಾನು ಇವತ್ತು ಹೇಳ್ತೀನಲ್ಲ, ಅವರಂಥ ಪಾರ್ಲಿಮೆಂಟೇರಿಯನ್ ಸದನದಲ್ಲಿ ಮಾತಾಡೋ ಒಂದು ಎಕ್ಸ್ಪೀರಿಯನ್ಸ್ಡು, ಬ್ಯಾಲೆನ್ಸ್ಡು, ವೆಲ್ ಪ್ಲೇಸ್ಡು ಪಾರ್ಲಿಮೆಂಟೇರಿಯನ್ ಇಲ್ಲ, ಒಪ್ಕೋತೀನಿ. ಹೀ ಈಸ್ ನಾಟ್ ಎ ನ್ಯೂ ಚೀಫ್ ಮಿನಿಸ್ಟರ್, ಗೊತ್ತು. ಈ ಸರಿ ಮಾತ್ರ ಅಲ್ಲ ಆಗಿರೋದು, ಮುಂದೆ ಆಗಿದ್ದಾರೆ. ಹಲವಾರು ವರ್ಷದಿಂದ DCM, LOP, ಲೀಡರ್ ಆಫ್ ಅಪೋಸಿಷನ್, CM 2 ಬಾರಿ ಆಗಿದ್ದಾರೆ, ಎಲ್ಲ ಗೊತ್ತು. ಆ್ಯಂಡ್ ಇಸ್ ಐಡಿಯಾಲಜಿ ಆ್ಯಂಡ್ ಇಸ್ ಬ್ಯಾಕ್ಗ್ರೌಂಡ್ ಅದು ನಾವು ಮೆಚ್ಕೋತೀವಿ, ನಾವು ಇಲ್ಲ ಅಂತ ಹೇಳಲ್ಲ. ವೇಣುಗೋಪಾಲ್ ಅವರೇ, ಈಗ ಅದನ್ನು ಎಲ್ಲವನ್ನು ನಾವು ಒಪ್ಕೋತೀನಿ. ಈಗ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ DK ಶಿವಕುಮಾರು ಆಮೇಲೆ ಮುಖ್ಯಮಂತ್ರಿಗಳಿಬ್ಬರು ಅಲ್ಲಿ ಬಂದಿದ್ದರು. ರಾಹುಲ್ ಗಾಂಧಿ ಅವರು ಭೇಟಿಯಾದ್ರಂತೆ, ಅವ್ರಿಗೆ ತಿಳಿಸಿದಾರಂತೆ ಇದರಲ್ಲಿ ಏನೂ ಇಲ್ಲ ಅಂತ. ನಾನು ವೇಣುಗೋಪಾಲ್ ಅವರಿಗೆ ಬರಿತೀನಿ, ನಾನು ಡೆಲ್ಲಿ ಬರ್ತಾಯಿದ್ದೀನಪ್ಪ, ನಿಮ್ಮ ರಾಹುಲ್ ಗಾಂಧಿ ಕೈಯಲ್ಲಿ ಒಂದು ರಿಯಾಕ್ಷನ್ ಕೊಡಿಸ್ಬಿಡ್ತೀರಾ? ನಾನು ಕೇಳೋ ಪ್ರಶ್ನೆಗಳು ಈಗಾಗಲೇ ನಮ್ಮ ಕರ್ನಾಟಕದ ಜನತೆ ಗೊತ್ತಿದೆ, ಹಲವಾರು ಪತ್ರಿಕೆಗಳು ಬಂದಿದೆ. ಆ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, 2004ರಲ್ಲಿ 25/8/2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳ ಬಾಮೈದ ಒಂದು ಜಮೀನು ಕೊಟ್ಕೋತಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನು ಕೊಂಡ್ಕೋತಾರೆ. ಏನು ಕೃಷಿ ಭೂಮಿನ ಕೊಂಡ್ಕೋತಾರೆ. ರಿಜಿಸ್ಟರ್ಡ್ ಡೀಡ್ ಆಗ್ತದೆ. ಈಗ ಆವತ್ತು ಈ ರಿಜಿಸ್ಟ್ರೇಷನ್ ಆದಾಗ ಕೃಷಿ ಭೂಮಿ ಇತ್ತ, ಅಲ್ಲಿ ಕೃಷಿ ಭೂಮಿ ಇತ್ತ. ಆಗಲೇ 2001ರಲ್ಲಿ
ಡೆವಲಪ್ ಮಾಡಿ, ರೋಡ್ಗಳನ್ನು ಮಾಡಿ, ಪಾರ್ಕ್ಗಳನ್ನೆಲ್ಲ ಮಾಡಿ, ನಿರ್ಮಾಣ ಮಾಡಿ, ಸೈಟ್ಗಳನ್ನು ಆಲ್ರೆಡಿ ಹಂಚ್ಬಿಟ್ಟಿರೋ ಡೆವಲಪ್ಡ್ ಏರಿಯಾ ದೇವನೂರು ಬಡಾವಣೆ ಅದು. ಬಟ್ ನೀವು ಅದೆಂಗೆ ಕೃಷಿ ಭೂಮಿ ಅಂತ ತಗೊಳ್ರಿ 2004ರಲ್ಲಿ ಅನೇಕ ಜನಕ್ಕೆ ವಿತರಣೆ ಆಗಿದೆ ಸೈಟು. ಸೊ ಎಲ್ಲಿತ್ತು ಕೃಷಿ ಭೂಮಿ? ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಎಲ್ಲಿತ್ತು? ಇರಲಿಲ್ಲ. ಆ ಮಾರಿದ್ರಲ್ಲ, ಅವರಿಗೆ ಆ ಜಮೀನು ಮಾರೋದಕ್ಕೆ ಏನು ಹಕ್ಕಿತ್ತು? ಈಗಾಗಲೇ ಡೆವಲಪ್ ಮಾಡಿ ದೇವನೂರು ಬಡಾವಣೆ ಆಗ್ಬಿಟ್ಟಿದೆ, ಸೈಟ್ಗಳು ಹಂಚ್ಬಿಟ್ಟವ್ರೆ, ಅದಕ್ಕೆ ಮಾಲೀಕರು ಅನೇಕ ಜನ ಇದ್ದಾರೆ ಸೈಟ್ಗಳಿಗೆ. ಅವು ಎಲ್ಲದಕ್ಕೂ ಇವರು ಮಾಲೀಕರ? ಸೈಟ್ ಓನರ್ಸ್ದು ಸೈಟ್ಗಳಿಗೆ ಇವರು ಮಾಲೀಕರ? ಆ ರಿಜಿಸ್ಟ್ರೇಷನ್ ಡೀಡಲ್ಲಿ ಹೇಳ್ತಾರೆ, ನಾನು ಇಂದಿನವರೆಗೂ ಕಂದಾಯ ಕಟ್ಕೊಂಡು ಬರ್ತಿದ್ದೀನಿ. ಯಾವಾಗ? 2004 ಆಗಸ್ಟ್ವರೆಗೂ. 2001ರಲ್ಲೇ ಶುರು ಆಯ್ತಲ್ಲ ಡಿಸ್ಟ್ರಿಬ್ಯೂಷನ್ನು, ಸೈಟ್ಗಳೆಲ್ಲ ಕೊಟ್ಟವರಲ್ಲ. ಆ ಸೈಟ್ಗಳಿಗೆಲ್ಲ ಕಂದಾಯ ನೀವು ಕಟ್ತಾಯಿದ್ರಾ? ಆ ರೋಡ್ಗಳಿಗೆಲ್ಲ ಕಂದಾಯ ಕಟ್ತಾಯಿದ್ರಿ ನೀವು? ಬಟ್ ರಿಜಿಸ್ಟ್ರೇಷನಲ್ಲಿ ಹೇಳ್ತೀರಾ ನನ್ನ ಸ್ವಾಧೀನದಲ್ಲಿರೋ ಜಮೀನನ್ನು ಬಿಟ್ಕೊಡ್ತಾ ಇದ್ದೀನಿ. ಯಾರ ಸ್ವಾಧೀನದಲ್ಲಿತ್ತದು? ಮೂಡಾ ಸ್ವಾಧೀನದಲ್ಲಿತ್ತು. ಯಾಕೆ ಮೂಡಾ ಸ್ವಾಧೀನದಲ್ಲಿತ್ತು ಅಂತ ಹೇಳಿದ್ರೆ, 98ಇಂದ 2001ವರೆಗೂ, 2001ರಿಂದ 2004ವರೆಗೂ ಹ್ಯಾಂಡ್ ರಿಟನ್ ಪಾಣಿ ಮತ್ತು ಕಂಪ್ಯೂಟರೈಸ್ ಪಾಣಿಯಲ್ಲಿ ಆ ಜಮೀನು ಮೂಡಾ ಸ್ವಾಧೀನದಲ್ಲಿತ್ತು. ಮೂಡಾ ಸ್ವಾಧೀನದಲ್ಲಿದ್ದಾಗ ಡೆವಲಪ್ ಮಾಡಿದ್ರಪ್ಪ. ನೀನು ನಿಜವಾಗ್ಲೂ ನಿಂದೇ ಜಮೀನಾಗಿದ್ದಿದ್ರೆ ಡಿನೋಟಿಫೈ ಆದಮೇಲೆ ಸುಮ್ಮನೆ ಬಿಟ್ಬಿಡ್ತೀವ? ಹೋಗಲ್ಲಿ ಎಂಟ್ರಿ ಮಾಡಿಸ್ಬೇಕಾಯ್ತು. ಒರಿಜಿನಲ್ ಓನರ್ ಇದ್ದಿದ್ದರೆ ಡಿನೋಟಿಫೈ ಮಾಡಿದಾಗ ಯಾರ ಹೆಸರಲ್ಲಿ ಡಿನೋಟಿಫೈ ಆಗಿತ್ತೋ, ಸತ್ತೋಗಿದ್ರಲ್ಲ ಅವ್ರ ಹೆಸರಲ್ಲಿ ಡಿನೋಟಿಫೈ ಆಗ್ತದೆ, ಅವರು ಬಂದು ಮಾಡಬೇಕಾಯ್ತಪ್ಪ. ಅದಾದ ನಂತರ 15/7/2005 ಕನ್ವರ್ಷನ್ಗೆ ಅಪ್ಲಿಕೇಶನ್ ಹಾಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು. ಯಾವ ಜಮೀನಿಗೆ ಕನ್ವರ್ಷನ್ ಮಾಡಬೇಕಾಗಿದ್ದು? ಆ ಕನ್ವರ್ಷನ್ನು ಎಂಥ ಜಮೀನಿಗೆ ರೆಸಿಡೆನ್ಷಿಯಲ್ ಪರ್ಪಸ್ ಕನ್ವರ್ಷನ್ ಮಾಡಿದ್ರು? ಮೊದಲನೇ ಪ್ರಶ್ನೆ. ಯಾರು ಲ್ಯಾಂಡನ್ನು ಕನ್ವರ್ಟ್ ಮಾಡಿದ್ರು? ಈಗ 15/7/2005 ಡಿಸ್ಟ್ರಿಬ್ಯೂಟ್ ಮಾಡಿ ಹಂಚ್ಬಿಟ್ಟವ್ರೆ ಜಮೀನು. ಸೈಟ್ ಓನರ್ಸ್ ಬಂದ್ಬಿಟ್ಟಿದ್ದಾರೆ. ಸೈಟ್ ಓನರ್ಸ್ ಅನೇಕ ಜನ ಇದ್ದಾಗ ಅವ್ರ ಜಮೀನುಗಳನ್ನ ಕನ್ವರ್ಟ್ ಮಾಡ್ತೀರಾ? ರೋಡ್ಗಳು ನಿರ್ಮಾಣ ಮಾಡಿರೋದನ್ನು ಪುನರ್ ಕನ್ವರ್ಷನ್ನ? ಪಾರ್ಕ್ಗಳಾಗಿರೋದನ್ನು ಕನ್ವರ್ಟ್ ಮಾಡ್ತೀರಾ? ಸೈಟ್ಗಳಾಗಿರೋದನ್ನು ಕನ್ವರ್ಟ್ ಮಾಡ್ತೀರಾ? ತಹಸೀಲ್ದಾರ್ ಆಗ ಈ ಕನ್ವರ್ಷನಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. 2005ರಲ್ಲಿ ಎಲ್ಲಿತ್ತು? ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಕೆಸರೆ ಗ್ರಾಮ ಸರ್ವೆ ನಂಬರ್ 464 ಎಲ್ಲಿತ್ತು? ದೇವನೂರು ಬಡಾವಣೆ 3ನೇ ಸ್ಟೇಜು ಕ್ರಿಯೇಟ್ ಆಗಿದೆ, ಸೈಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿದೆ. ಎಲ್ಲಿತ್ತು ನಿಮ್ಮ ಜಮೀನು? ಯಾವ ಕೃಷಿ ಭೂಮಿ ಹೋಗಿ ನೋಡಿದ್ರಿ ತಹಸೀಲ್ದಾರರು? ಅದಾದಮೇಲೆ ಯಾವ ಕೃಷಿ ಭೂಮಿನ DC ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ? ಕನ್ವರ್ಷನ್ ಕೊಡೋದಕ್ಕೆ DC ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. 2001ರಿಂದ 2004 2005ವರೆಗೂ ಕಂಟಿನ್ಯೂ ಆಗ್ತಾನೇ ಇದೆ ವಿತರಣೆ ಸೈಟ್ಗಳು ಮೂಡಾ ಕಡೆಯಿಂದ. ಇವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡೋರಂತ. ನೆಕ್ಸ್ಟು 2010ಕ್ಕೆ ಬರೋಣ. ದಾನಪತ್ರ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಧರ್ಮಪತ್ನಿಯವರ ಹೆಸರಿಗೆ ದಾನಪತ್ರ ಆಗ್ತದೆ. ಯಾವ ಜಮೀನನ್ನು ನೀವು ದಾನ ಕೊಟ್ರಿ? ಯಾವ ಜಮೀನು ಕೊಟ್ರಿ ನೀವು ದಾನ? ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಎಲ್ಲಿತ್ತದು? ಇಲ್ವಲ್ಲ. ಅದು ದೇವನೂರು ಬಡಾವಣೆ 3ನೇ ಸ್ಟೇಜ್ ಆಗಿತ್ತಲ್ಲ, ಅದೇ ನೀವು ದಾನ ಕೊಟ್ಬಿಟ್ರಿ.
ಎಲ್ಲಿದೆ ಜಮೀನು? ಯಾರ ಜಮೀನು ದಾನ ಮಾಡಿದ್ರಿ ನೀವು? 2010 ಇಷ್ಟೂ ಜನಕ್ಕೆ ವಿತರಣೆ ಆಗ್ಬಿಟ್ಟಿದೆ. ಯಾರ ಜಮೀನು ದಾನ ಮಾಡಿದ್ರಿ? 2010 ಯಾರು ಜಮೀನು ದಾನ ಮಾಡಿದ್ರಿ? ಅದಾದಮೇಲೆ ನಾವು ಬರೋಣ. ಇದ್ರ ಮಧ್ಯೆ ಅನೇಕ ಮೀಟಿಂಗ್ಗಳು, ಅದರಲ್ಲಿ ಯಾರ್ಯಾರು ಕುಂತಿದ್ರು, ವಿಜೇಂದ್ರ ಪ್ರಮುಖ ಮೀಟಿಂಗ್ಗಳಲ್ಲಿ, ಮೂಡಾ ಮೀಟಿಂಗ್ಗಳಲ್ಲಿ ವಿಜೇಂದ್ರ ಅವರು ಕುಂತಿದ್ರು, ಯತೀಂದ್ರ ಅವರು ಕುಂತಿದ್ರು. ಯತೀಂದ್ರ ಅವರು ಕುಂತು ಅವರ ತಾಯಿಯವರ ಹೆಸರಲ್ಲಿ ಕಾಂಪನ್ಸೇಟ್ರಿ ಅಲಾಟ್ಮೆಂಟ್ ಮಾಡೋ ಸಬ್ಜೆಕ್ಟ್ ಇರೋ ದಿನಾನೇ ಕುಂತಿದ್ರು. ಈಗ 2021 ರಿಲೀಸ್ ಡೀಡ್ ಅಂತ ಕೊಡ್ತಾರೆ. ರಿಲೀಸ್ ಡೀಡ್, ನನ್ನ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೀನಿ ಈ ಜಮೀನು ಮೇಲೆ. ಶೆಡ್ಯೂಲ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಸರ್ವೆ ನಂಬರ್ 464 ಕೆಸರೆ ಗ್ರಾಮ. ನಿಮ್ಮ ಹಕ್ಕೇನಿತ್ತಲ್ಲಿ? ನಿಮ್ಮ ಸಹೋದರರು, ನಿಮ್ಮ ಅಣ್ಣ ಅವರು 2004 ತಗೊಂಡು 4ರಲ್ಲಿ ತೊಗೊಂಡಾಗಲೇ ಆ ಗ್ರಾಮ ಇರಲಿಲ್ಲ, ಅಲ್ಲಿ ಆ ಸರ್ವೆ ನಂಬರ್ ಇರಲಿಲ್ಲ, ಅಲ್ಲಿ ದೇವನೂರು ಬಡಾವಣೆ ಆಗಿತ್ತು. ಸೊ ನಿಮಗೇನು ಹಕ್ಕಿತ್ತಲ್ಲಿ? ತದನಂತರ 14 ಸೈಟು ವಿಜಯನಗರ 3ನೇ ಹಂತದಲ್ಲಿ ಸಿ ಬ್ಲಾಕು, ಡಿ ಬ್ಲಾಕು, ಇ ಬ್ಲಾಕು, ಜಿ ಬ್ಲಾಕು, ಆಮೇಲೆ ವಿಜಯನಗರ 4ನೇ ಸ್ಟೇಜು, 2ನೇ ಫೇಸು, ಇಷ್ಟರಲ್ಲೂ ಸೇರಿ 14 ಸೈಟು ಅಲಾಟ್ ಆಗ್ತದೆ. ಈ 14 ಸೈಟು ಯಾವ ಜಮೀನಿಗೆ ಬದಲಿಯಾಗಿ ಅಲಾಟ್ ಆಯಿತು? ಯಾಕೆಂತೇಳಿದ್ರೆ ನಿಮ್ಮ ಅಣ್ಣವ್ರು ಕೊಂಡ್ಕೊಂಡಾಗ ಸರ್ವೆ ನಂಬರ್ 464 ಇರಲಿಲ್ಲಲ್ಲ. ಬದಲಿ ಅಂತ ಜಮೀನು ನೀವು ತಗೊಂಡಾಗ ಯಾವ ಜಮೀನಿಗೆ ಬದಲಿ? ಇಲ್ಲದೆ ಇರೋ ಜಮೀನಿಗೆ ಬದಲಿನಾ? ನೀವು ಕೊಂಡ್ಕೊಂಡೇ ಇಲ್ಲ ದೇವನೂರು ಬಡಾವಣೆಯಲ್ಲಿ, ಬದಲಿನಾ? ಒಟ್ಟಾರೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಿದಾಗ ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ. ಇನ್ ಶಾರ್ಟ್ ಹೇಳ್ಬೇಕಾರೆ ಇರಿ ಹೇಳ್ತೀನಿ. ನೀವು ಕ್ರಯಪತ್ರ ಮಾಡಿಕೊಂಡಾಗ 2004ರಲ್ಲಿ ಕೃಷಿ ಭೂಮಿ ಇರಲೇ ಇಲ್ಲ, ಅಲ್ಲಿ ಕೃಷಿ ಭೂಮಿ ಅಂತ ಮಾಡಿಕೊಂಡ್ರಿ. ಕನ್ವರ್ಷನ್ ಮಾಡಿದಾಗ ಜುಲೈ 2005ರಲ್ಲಿ ಕೃಷಿ ಭೂಮಿ ಇರಲಿಲ್ಲ, ಅಕ್ರಮವಾಗಿ ಕನ್ವರ್ಷನ್ ಅಂತ ಏನೋ ಒಂದು ಆರ್ಡ್ರ್ ಮಾಡ್ಕೊಬಿಟ್ರಿ. ಗಿಫ್ಟ್ ಡೀಡ್ ಮಾಡಿದಾಗ ಅಲ್ಲಿ ಕೃಷಿ ಭೂಮಿಗೆ ಇರಲಿಲ್ಲ. ಆಮೇಲೆ ಈ ಅಕ್ವಿಸಿಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ಬದಲಿ ಜಮೀನು ಕೊಡ್ಬೇಕಾದ್ರೆ 2004 ನಂತರ ಅಕ್ವಿಸಿಷನ್ ಆಗಿಲ್ಲ. ಏನಾದರೂ ಯಾರಿಗಾದರೂ ಹಕ್ಕಿದ್ರೆ 2004 ಹಿಂದ್ಗಡೆ ಯು ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಪ್ರಯರ್ ಟು 2004 ಯಾರಿಗಾದರೂ ಹಕ್ಕಿದ್ರೆ ಅವ್ರು ಕೇಳ್ಬೋದು. ಈಗ ನಾನು ಇಲ್ಲಿ ಬಂದಿರೋದು ಮೂಡಾನವರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಲೀಗಲಾಗಿ. ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಅಲಾಟ್ಮೆಂಟ್ ಆಗಿರೋ 14 ಸೈಟ್ಗಳು, ಸೈಟ್ ನಂಬರ್ 25, 331, 332, 213, 214, 215, 5, 5108, 5085, 11189, 10, 855, 12, 065, 12, 068 ಆ್ಯಂಡ್ 216 ವಿಜಯನಗರದಲ್ಲಿ ಅನೇಕ ಭಾಗದಲ್ಲಿ ಅಲಾಟ್ ಆಗಿರೋ ಸೈಟ್ಗಳನ್ನು ಪುನಃ ವಾಪಸ್ ಪಡ್ಕೋಬೇಕು.